ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟವರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತು ತಮ್ಮನೆಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ಏನ್ ಹೇಳಕ್ ಬಂದ ನೀವು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಆಲ್ರೆಡಿ ನಿಮ್ಗೆ ಗೊತ್ತಾಗಿರೋದ್ರಿಂದ ಅದ್ರ ಬಗ್ಗೆ ಹೇಳೋಂತ ಮಾಹಿತಿ ಒಂದಿಷ್ಟು ನನಗೆ ಗೊತ್ತಿರೋದು ಏನೋ ಹೇಳ್ಬೇಕು ಅನ್ಸ್ತು, ಹಂಗಾಗಿ ತಡ ಮಾಡಕ್ ಹೋಗಲ್ಲ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನೀವು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗೇನೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಬನ್ನಿ ಸ್ನೇಹಿತರೆ. ತಮ್ಮನೆಲ್ಲ ಮೆನ್ಷನ್ ಮಾಡ್ದಂಗೆ ಸ್ನೇಹಿತರೆ, ಇವತ್ತು ನಾನು ಈ ಒಂದು ಪಿಕ್ಚರ್ ನ ಒಂದು ಟ್ರೈಲರ್ ನ ನೋಡಿದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಈ ಒಂದು ಟ್ರೈಲರ್. ನನಗ್ ತುಂಬಾನೇ ಇಷ್ಟ ಆಯ್ತು. ಪರ್ಸನಲ್ ಹೇಳ್ಬೇಕಂದ್ರೆ ಒಂದು ಹಳ್ಳಿ ಸೊಗಡಿನಲ್ಲಿ ಒಂದು ವಿಭಿನ್ನವಾದಂತಹ ಶೈಲಿನಲ್ಲಿ ಈ ಸಿನಿಮಾ ಬರ್ತಾ ಇರೋದು ನನಗೆ ತುಂಬಾನೇ. ಯಾಕೆಂದ್ರೆ ಈ ಒಂದು ಆಕ್ಟರ್ಸ್ ಗಳ ಬಗ್ಗೆ ನಾನು ಮಾತಾಡ್ಲೇಬೇಕು ಸ್ನೇಹಿತರೆ. ಯಾಕೆಂತಂದ್ರೆ ಮೊದಲನೇದಾಗಿ ವಿಜಯ್ ಕುಮಾರ್ ಸರ್, ಸ್ಯಾಂಡಲ್ವುಡ್ ಸರ್ಗ ಅಂತಾನೆ ಫೇಮಸ್ ಆಗಿರುವಂತಹ ವಿಜಯ್ ಕುಮಾರ್, ಇವರು ಮೊದಲನೇ ಬಾರಿಗೆ ಈ ಒಂದು ಗೆಟಪ್ ನಲ್ಲಿ ತುಂಬಾ ಚೆನ್ನಾಗಿ ನನಗೆ ಲೈಕ್ ಆಯ್ತು ಸ್ನೇಹಿತರೆ. ಈ ಒಂದು ಗೆಟಪ್ ಆಗಿರ್ಬೋದು, ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಸೂಪರ್ ಆಗಿದೆ ಈ ಒಂದು ಟ್ರೈಲರ್ ನಲ್ಲಿ. ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾಯ್ತದೆ ನೋಡಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಈ ಸಿನಿಮಾದ ನಾಯಕಿಯಾಗಿ ಸ್ಯಾಂಡಲ್ವುಡ್ ಕ್ವೀನ್ ಅಂತಾನೆ ಫೇಮಸ್ ಆಗಿರುವಂತ ರಚಿತಾ ರಾಮ್ ಅವರು ಈ ಒಂದು ಸಿನಿಮಾನಲ್ಲಿ ಒಂದು ವಿಜಯ್ ಕುಮಾರ್ ಅವರ ಪಾತ್ರ, ಅವರ ಪತ್ನಿಯಾಗಿ ಈ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿದೆ. ಅವರ ಒಂದು ಗೆಟಪ್ ಆಗಿರ್ಬೋದು, ಅವರ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ನನಗೆ ಆಲ್ಮೋಸ್ಟ್ ಅಲ್ಲಿ ಈ ಸಿನಿಮಾ ನಾನು ಯಾವಾಗ ನೋಡ್ಬೇಕಪ್ಪ ಅನಿಸ್ತಾ ಇದೆ. ಆ ತರ ಒಂದಿಷ್ಟು ತುಂಬಾ ಚೆನ್ನಾಗಿದೆ ಒಂದು ಟ್ರೈಲರ್. ಇನ್ನು ಮೂರನೇದಾಗಿ ನಾನು ವಿಭಿನ್ನವಾಗಿ ಹೇಳಬೇಕು ಇವ್ರ ಬಗ್ಗೆ. ಯಾಕೆಂತಂದ್ರೆ ಅವರು ಲಾಸ್ಟ್ ಮಂತ್ ಇವರ ಒಂದು ಸಿನಿಮಾ ರಿಲೀಸ್ ಆಯ್ತು ಸ್ನೇಹಿತರೆ. ಆ ಸಿನಿಮಾಕ್ಕೂ ಮತ್ತು ಅದರ ಮುಂಚೆ ರಿಲೀಸ್ ಆದಂತ ಸಿನಿಮಾಕ್ಕೂ ಒಂದು ವಿಭಿನ್ನವಾದಂತ ಗೆಟಪ್ ನಲ್ಲಿ ಈ ಒಬ್ಬ ಹೀರೋ ಕಾಣಿಸ್ಕೊಳ್ತೀವಿ. ಯಾರಪ್ಪ ಇವರು ಅಂತಂದ್ರೆ ರಾಜ್ಬೀರ್ ಶೆಟ್ಟಿ ಅವರು. ರಾಜ್ಬೀರ್ ಶೆಟ್ಟಿ ಅವರ ಒಂದು ಈ ಪಾತ್ರ, ಒಂದು ಏನಪ್ಪ ಇದು ಗೌಡನ್ ಪಾತ್ರ ಇಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಿಭಿನ್ನವಾದಂತ ಗೆಟಪ್ ನಲ್ಲಿ ರಾಜ್ಬೀರ್ ಶೆಟ್ಟಿ ಅವರು ಖಡಕ್ ಆಗಿ ಇದ್ದಾರೆ ಈ ಸಲ ವಿಜಯ್ ಸರ್ ಜೊತೆಗೆ. ಒಂದು ಖಳನಾಯಕನಾಗಿ ಏನಪ್ಪಾ ಇದು ಅನ್ಸುತ್ತೆ. ಹೀರೋ ಮತ್ತು ವಿಜಯ್ ಕುಮಾರ್ ಆಗಿ ಏನು ವಿಲನ್ ಆಗಿ ರಾಜ್ಬೀರ್ ಶೆಟ್ಟಿ ಅವರು ಇದ್ರೆ ಎಷ್ಟು ಒಂದು ವಿಭಿನ್ನವಾದಂತ ಫೈಟ್ ಇರುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನ ಈ ಒಂದು ಸಿನಿಮಾನ ಜಗದೀಶ್ ಕೆ ಹಂಪಿ ಅವರು ಡೈರೆಕ್ಷನ್ ಮಾಡ್ತಾರೆ ಸ್ನೇಹಿತರೆ. ಈ ಒಂದು ಸಿನಿಮಾ ಇದೇ ತಿಂಗಳು ಜನವರಿ 23ಕ್ಕೆ ನಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ. ಈ ಒಂದು ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ನನಗ್ ತುಂಬಾನೇ ಇಷ್ಟ ಆಯ್ತು. ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಯಾವತ್ ನೋಡ್ತೀವಪ್ಪ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ಸಿನಿಮಾ, ತುಂಬಾ ಚೆನ್ನಾಗಿದೆ. ಇನ್ನು ಪಾಸಿಟಿವ್ ಇದ್ರಲ್ಲಿ ಏನೇನಲ್ಲ ಅಂದ್ರೆ, ಒಂದು ತಂದೆ ಮಗಳ ಸೆಂಟಿಮೆಂಟ್ ಆಗಿರ್ಬೋದು, ಒಂದು ತಂದೆ ಮತ್ತು ಗಂಡ ಹೆಂಡತಿ ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಒಂದು ಊರಿನ ಮಗನ ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಇದೆಲ್ಲ ನೋಡಕ್ಕೆ ಹೀರೋ ಪಾತ್ರ ತುಂಬಾ ಚೆನ್ನಾಗಿದೆ. ಇನ್ನು ವಿಲನ್ ಆಗಿ ಹೇಳ್ಬೇಕಂದ್ರೆ, ಒಂದು ಊರಿನಲ್ಲಿ ನಡೆಸುವಂತ ಒಂದು ದೌರ್ಜನ್ಯದ ಬಗ್ಗೆ ಆಗಿರ್ಬೋದು, ಒಂದು ಹಳ್ಳಿಲಿ ಯಾವ ತರ ಇರ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ವಿಭಿನ್ನವಾದಂತ ಗೆಟಪ್ ನಲ್ಲಿ ರಾಜ್ಬೀರ್ ಶೆಟ್ಟಿ ಅವರು ಅಬ್ಬರಿಸ್ತಾ ಇರೋದಾಗಿರ್ಬೋದು, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈ ಒಂದು ಸಿನಿಮಾ. ಯಾರ್ಯಾರು ಈ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ ಮತ್ತು ಈ ಸಿನಿಮಾದ ಟ್ರೈಲರ್ ಇನ್ನು ನೋಡಿಲ್ವೋ ದಯವಿಟ್ಟು ಹೋಗಿ ಒಂದ್ಸಲ ನೋಡಿ. ಮತ್ತು ಈ ಸಿನಿಮಾದ ಟ್ರೈಲರ್ ನಿಮಗೆ ನೋಡಿದ್ಮೇಲೆ ನಿಮಗೆ ಏನು ಅನಿಸ್ತಾ ಅಂತ ಹೇಳ್ಬಿಟ್ಟು ನನ್ನ ಒಂದು ವಿಡಿಯೋಗೆ ಕಮೆಂಟ್ ನ ಮಾಡಿ, ಮತ್ತು ಈ ಸಿನಿಮಾನ ಯಾರೆಲ್ಲ ಕಾಯ್ತಿದ್ರ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಸಿನಿಮಾದ ಮುಖಾಂತರ ಬರ್ತೀನಿ. ಯಾರೆಲ್ಲ ಇವತ್ತಿನ ಒಂದು ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೇನೆ ನಿಮ್ಮ ಕಮೆಂಟ್ಸ್ ನನಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಶುಭೋದಯ. ಲಾಸ್ಟ್ನೇದ ಒಂದೇ ಒಂದು ಡೈಲಾಗ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ. ನಮಸ್ಕಾರ ಸ್ನೇಹಿತರೆ.